ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಸಿಟಿ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಈ ವಿಡಿಯೋ ಈಗ ಲಾಸ್ಟ್ ಮಿನಿಟಲ್ಲಿ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಕೆಲವು ವಿದ್ಯಾರ್ಥಿಗಳ ಜೊತೆ ಚರ್ಚೆ ಮಾಡಿದಾಗ ಕೆಲವು ಮಿಸ್ಟೇಕ್ ಮಾಡ್ತಾ ಇದ್ದಾರೆ, ಅದನ್ನು ನಿಮಗೆ ಶೇರ್ ಮಾಡೋರು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಆ ಮಿಸ್ಟೇಕ್ನ ಮಾಡಬೇಡಿ. 7 ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಸೊ ಮೊದಲನೇನಪ್ಪ ಅಂದರೆ, ಕರ್ನಾಟಕ ಸಿಟಿ ಹಾಲ್ ಟಿಕೆಟ್ ಮಾತ್ರ ಅಲ್ಲ, ಅದ್ರ ಜೊತೆ ಯಾವುದಾದ್ರೂ ವ್ಯಾಲಿಡ್ ID ಕಾರ್ಡ್ ತೆಗೆದುಕೊಂಡು ಹೋಗಬೇಕು. ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಒರಿಜಿನಲ್ ತೆಗೆದುಕೊಂಡೋಗಿ. ಒಂದು ವೇಳೆ ಇದ್ದಿಲ್ಲಪ್ಪ ಅಂದರೆ ಸೆಕೆಂಡ್ ಇಯರ್ ಹಾಲ್ ಟಿಕೆಟ್ ತೆಗೆದುಕೊಂಡೋದ್ರು ಓಕೆ, ಅಂದಾಗಲೇ ನಮಗೆ ಒಳಗಡೆಯಲ್ಲಿ ಅವಕಾಶ ಅಂದರೆ ಪ್ರವೇಶ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ಆಲ್ರೆಡಿ ಬೆಲ್ ಟೈಮಿಂಗ್ ಆಲ್ರೆಡಿ ವೆಬ್ಸೈಟಲ್ಲಿ ಹಾಕಿದ್ದಾರೆ. ಒಟ್ಟಾಗಿ ಥರ್ಡ್ ಬಿಲ್ ಆದ ನಂತರ ನಿಮಗೆ ಪರೀಕ್ಷೆಲಿ ಅಲೋ ಇರೋದಿಲ್ಲ. ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಮೊದಲನೇ ಬಿಲ್ ಹಾಕಿದ್ದ ಮುಂಚೆ 1-2 ಗಂಟೆ ಮೊದಲೇ ಹೋಗೋದು ಭಾಳಷ್ಟು ಸೂಕ್ತ. ಥರ್ಡ್ ಪಾಯಿಂಟ್, ಎಕ್ಸಾಮ್ ಅಂದ ತಕ್ಷಣ ವಿದ್ಯಾರ್ಥಿಗಳು ವಾಚ್ ತೆಗೆದುಕೊಂಡಾಗಲಿ, ವೈಟ್ನರ್ ಆಗಲಿ, ಕ್ಯಾಲ್ಕುಲೇಟರ್ ಕಾಮನ್ ಆಗಿ ತೆಗೆದುಕೊಂಡು ಹೋಗ್ತಾರೆ, ಅದು ನಿಮಗೆ ಅಲೋ ಇರೋದಿಲ್ಲ. ಇದು ಇನ್ನೊಂದು ಮುಖ್ಯ. ಆಲ್ರೆಡಿ ಡ್ರೆಸ್ ಕೋಡ್ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ಆಮೇಲೆ ಶೂ ಯೂಸಲಿ ಅಲೋ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಆಮೇಲೆ ನೋಡಿರುವ ಹಾಗೆ ನೀವು ಶೇಡಿಂಗ್ ಮಾಡುವಾಗ ಕಾಮನ್ಲಿ ತಪ್ಪು ಮಾಡ್ತೀರಾ. ಕರೆಕ್ಟಾಗಿ ಅದನ್ನು ಕರೆಕ್ಟ್ ಏನಪ್ಪ ಅಂದರೆ ನೀವಲ್ಲಿ ಫಿಲ್ ಮಾಡಬೇಕಾಗತ್ತೆ. ಮೊದಲೇನು ಟೈಮ್ ಇರುತ್ತೆ 10 ಮಿನಿಟ್ಸು, ಅಲ್ಲಿ ಪ್ರಶ್ನೆ ಪತ್ರಿಕೆ ಇರ್ಬೋದು, OMRದಾಗಿರ್ಬೋದು, ಸೀರಿಯಲ್ ನಂಬರ್ ಕರೆಕ್ಟಾಗಿ ಎಂಟ್ರಿ ಮಾಡಿ. ಗೊತ್ತಾಗಿಲ್ಲ ಅಂದರೆ ಅಲ್ಲಿ ನಿಮಗೆ ಇನ್ವಿಜಿಲೇಟ್ರಿಗೆ ಕೇಳಿ ನಿಮಗೆಲ್ಲ ಹೆಲ್ಪ್ ಮಾಡ್ತಾರೆ. ಓಕೆ, ಕರೆಕ್ಟ್ ಸಿಗ್ನೇಚರ್ ಕರೆಕ್ಟ್ ಜಾಗದಲ್ಲಿ ಸಿಗ್ನೇಚರ್ ಮಾಡೋದಾಗಲಿ, ಇಂಪ್ರೆಷನ್ ಆಗಲಿ, ತಮ್ಮ ಇಂಪ್ರೆಷನ್ ಏನೇ ಇದ್ರೂ ಸಹ ಅದನ್ನು ದಯವಿಟ್ಟು ಕರೆಕ್ಟಾಗಿ ಮಾಡ್ಕೊಳ್ಳಿ. ಓಕೆ, ಆಮೇಲೆ ವಿದ್ಯಾರ್ಥಿಗಳು ಕಾಮನ್ಲಿ ನೋಡಿದಾಗ ಡಬಲ್ ಶೇಡಿಂಗ್ ಮಾಡ್ತಾರೆ. ಕರೆಕ್ಟ್ ಆಗಿದ್ದು, ಆಮೇಲೆ ಸ್ವಲ್ಪ ಹೊತ್ತು ನಂತರ B ಕರೆಕ್ಟ್ ಇದೆ ಅಂತ ಹಾಕಿರ್ತಾರೆ. ಆ ರೀತಿ ಹಾಕಿದರೆ ನಿಮಗೆ ಯಾವುದೇ ರೀತಿ ಮಾರ್ಕ್ಸಲ್ಲಿ ಅಲೌಟ್ ಆಗೋದಿಲ್ಲ. ಡಬಲ್ ಶೇಡಿಂಗ್ ದಯವಿಟ್ಟು ಬೇಡ. ಕಾಮನ್ಲಿ ನಾವು ನೋಡಿರುವಾಗ ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಕರೆಕ್ಟ್ ಆಗಿತ್ತು ಅಂದ್ಕೊಳ್ಳಿ, ಅವ್ರು ಏನು ಮಾಡ್ತಾರೆ, ಒಂದು ಡಾಟ್ ಹಾಕಿರ್ತಾರೆ, ಅದನ್ನು ಶೇಡ್ ಮಾಡೋದಿಲ್ಲ. ಆಮೇಲೆ B ಕರೆಕ್ಟ್ ಅನಿಸಿದಾಗ ಮತ್ತೆ B ಶೇಡಿಂಗ್ ಮಾಡಿರ್ತಾರೆ. ಒಂದು ಡಾಟ್ ಸೈಜಲ್ಲಿ ಅದು ಸ್ಕ್ಯಾನ್ ಆಗುವಂಥದ್ದು. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, 2 ಶೇಡಿಂಗ್ ಮಾಡಿದ್ರೆ ಅಂತ ನಿಮ್ಗೆ ಯಾವುದೇ ರೀತಿ ಮಾರ್ಕ್ಸಲ್ಲಿ ಅಲೋಟ್ ಮಾಡೋದಿಲ್ಲ. ದಯವಿಟ್ಟು ಬೇಡ. ಯಾಕಂದರೆ ಸ್ಕ್ಯಾನರಲ್ಲಿ OMR ಸ್ಕ್ಯಾನ್ ಮಾಡೋ ಸಂದರ್ಭದಲ್ಲಿ ಭಾಳಷ್ಟು ಸೆನ್ಸಿಟಿವ್ ಇರುವಂಥದ್ದು. ಒಂದು ಸಣ್ಣ ಡಾಟ್ ಇದ್ದರೂ ಸಹ ಅದು 2 ಪ್ರಶ್ನೆಗೆ ಅಂದರೆ ಒಂದೇ ಪ್ರಶ್ನೆಗೆ 2 ಉತ್ತರ ನೀಡಿದ್ದೀರ ಅಂತೇಳಿ ನಿಮಗೆ ಮಾರ್ಕ್ಸ್ ಅಲೋಟ್ ಆಗೋದಿಲ್ಲ. ಆ ತಪ್ಪು ಮಾಡೋದು ಬೇಡ. ಆಮೇಲೆ ಯಾವುದೊಂದು ಪ್ರಶ್ನೆ ನೋಡುವಾಗ ಅದ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಡಿ. ಯಾಕಂದರೆ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಪ್ರಶ್ನೆಗೆ 1 ಮಿನಿಟ್ ಅಂದರೆ 1 ಮಿನಿಟ್ಗೆ ಹೆಚ್ಚಿಗೆ ಅಲ್ಲಿ ಸ್ಪೆಂಡ್ ಮಾಡೋದು ಬೇಡ. ಅದು ಪ್ರಾಬ್ಲಮ್ ಬರ್ತಿರ್ತಾರೆ, ಟ್ರೈ ಮಾಡ್ಬೋದು. ಬಟ್ ಅನ್ನೆಸಸರಿ ನೀವು ಒಂದೇ ಪ್ರಶ್ನೆಗೆ 3-4-5 ನಿಮಿಷ ದಯವಿಟ್ಟು ವೇಸ್ಟ್ ಮಾಡೋದು ಬೇಡ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಸ್ವಿಚ್ ಆಗಿ. ಯಾಕಂದರೆ ಮ್ಯಾಕ್ಸಿಮಮ್ ನನಗೆ ಪ್ರಶ್ನೆ ಎಷ್ಟು ಬರ್ತೋ ಅದನ್ನು ನೀವು ಅಟೆಂಪ್ಟ್ ಮಾಡಿ. ಆಮೇಲೆ ಯಾವುದೇ ರೀತಿ ನೆಗೆಟಿವ್ ಅಂತ ಇರೋದಿಲ್ಲ. ಓಕೆ, ಲಾಸ್ಟ್ ಒಂದು 5 ಮಿನಿಟ್ಸ್ ಉಳಿದಿರೋ ಪ್ರಶ್ನೆಗಳಿಗೆ ನೋಡಿ ಅದನ್ನು ಆನ್ಸರ್ ಮಾಡೋಕ್ಕೆ ಆಗದಿಲ್ಲಪ್ಪ ಅಂದರೆ ದಯವಿಟ್ಟು ನೀವು ರ್ಯಾಂಡಮ್ಲಿ ಬೇಕಾದರೂ ಶೇಡಿಂಗ್ ಮಾಡ್ಬೋದು. ಯಾಕಂದರೆ 1 ಅವರ್ನಲ್ಲಿ ಆಗಿಲ್ಲ, ಒಂದು 10 ಪ್ರಶ್ನೆಗಳು ಉಳಿದಿವೆ ಅಂತಂದರೆ ರ್ಯಾಂಡಮ್ಲಿ ನೀವು ಬೇಕಾದರೆ ಅಲ್ಲಿ ಶೇಡಿಂಗ್ ಮಾಡ್ಬೋದು. ಅಲ್ಲಿ 3 ಅಥವಾ 4 ಕರೆಕ್ಟ್ ಆದರೂ ಸಹ ನಿಮಗೆ ಮಾರ್ಕ್ಸ್ ಬರುತ್ತೆ. KCTಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಅಂತೂ ಇರೋದಿಲ್ಲ. ಅದರ ಒಟ್ಟಲ್ಲಿ ಹೇಳೋದು ಉದ್ದೇಶ ಡೈರೆಕ್ಟ್ ಏನಪ್ಪ ಅಂದರೆ, ಫೈನಲಿ ಲಾಸ್ಟ್ ಪಾಯಿಂಟ್ ಏನು ಹೇಳ್ತಾ ಇದ್ದೀನಿ, ಯಾವ ಪ್ರಶ್ನೆಯನ್ನು ಬಿಡಬೇಡಿ, ಎಲ್ಲ ಪ್ರಶ್ನೆಗಳನ್ನು ದಯವಿಟ್ಟು ಅಟೆಂಪ್ಟ್ ಮಾಡಿ. OMRಲಿ ಎಲ್ಲ ಪ್ರಶ್ನೆಗಳನ್ನು ಶೇಡಿಂಗ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ಲಾಜಿಕ್ ಇದೆ, ಒಂದು 5 ಪ್ರಶ್ನೆಗೂ ಒಂದು ಹೇಳೋಕ್ಕೆ ನೀವು ಗೊತ್ತಿಲ್ಲ, ಟೈಮ್ ಇಲ್ಲ ಅಂತ ಕೊಡೋದು ಬೇಡ. 5ರಲ್ಲಿ ನೀವು ರ್ಯಾಂಡಮ್ಲಿ ಹಾಕಿದ್ರು ಸಹ ಕೊನೆಗೆ ಹೇಳ್ತಾ ಇದ್ದೀನಿ, ಕೊನೆ ಲಾಸ್ಟ್ ಮಿನಿಟ್ ಹೇಳ್ತಾ ಇದ್ದೀನಿ, ಟೈಮ್ ಇಲ್ಲ, ಪ್ರಶ್ನೆ ಓದೋದು ಉತ್ತರಿಸು, ಅದಕ್ಕೆ ಆನ್ಸರ್ ಫೈಂಡ್ ಔಟ್ ಮಾಡಬೇಕಂತ ಟೈಮ್ ಇದ್ದಿಲ್ಲ ಅಂದರೆ ದಯವಿಟ್ಟು 5 ಪ್ರಶ್ನೆಗಳಿಗೆ ನೀವು ರ್ಯಾಂಡಮ್ಲಿ ನೀವು ಬೇಕಾದರೆ ಅಟೆಂಪ್ಟ್ ಮಾಡ್ಬೋದು. ಯಾಕಂದರೆ 1-2 ಕರೆಕ್ಟ್ ಆದರೂ ಸಹ ನಿಮಗೆ ರ್ಯಾಂಕಿಂಗಲ್ಲಿ ಬೂಸ್ಟ್ ಆಗುತ್ತೆ. ನೀವು ಬಿಟ್ಟು ಬಂದರೆ ನಿಮಗೆ ವೇಸ್ಟ್ ಆಗುತ್ತೆ. ಓಕೆ, 5ರಲ್ಲಿ 1-2 ಕರೆಕ್ಟ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ಓಕೆ, ಫೈನ್. ಸೊ ಮತ್ತೊಂದು ಸಲ ಎಲ್ರಿಗೂ ಆಲ್ ದ ಬೆಸ್ಟ್. ಚಲೋ ಟೇಕ್ ಕೇರ್. ಮತ್ತು ಅಪ್ ಟು ಕೌನ್ಸಿಲಿಂಗ್ ಮುಗಿಯೋವರೆಗೂ ಚಾನಲ್ ಮುಖಾಂತರ ಮ್ಯಾಕ್ಸಿಮಮ್ ನಮಗೆ ಗೈಡೆನ್ಸ್ ನೀಡಲು ಪ್ರಯತ್ನ ಮಾಡ್ತೇನೆ. ಮತ್ತೊಂದು ಮುಂದೆ ವಿಡಿಯೋದಲ್ಲಿ ಆಲ್ ದ ಬೆಸ್ಟ್. ಚಲೋ ಟೇಕ್ ಕೇರ್. ಬಾಯ್.